ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗೇಟ್ನಲ್ಲಿರುವಂತಹ ಕೃಷ್ಣ ಗಾರ್ಡನ್ನಲ್ಲಿ ಫೆಬ್ರವರಿ 23ರಂದು ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿರುವಂತಹ ಪ್ರತಿಭಟನೆಯ ಪೂರ್ವಭಾವಿ ಸಭೆಯು ಆಹಾರ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ನೇತೃತ್ವದಲ್ಲಿ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಮನರೇಗಾ ಪ್ರತಿಭಟನೆಯ ಕುರಿತ ಪೂರ್ವಭಾವಿ ಸಭೆಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಭಾಗಿ. ಸಭೆಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರು ಹಾಗೂ ಬೆಂಗಳೂರು ಗ್ರಾಮ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಭಾಗವಹಿಸಿ ಕಾರ್ಯಕ್ರಮದ ಮಹತ್ವವನ್ನು ವಿವರಿಸಿದರು. ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಪಕ್ಷಾತೀತವಾಗಿ ಭಾಗವಹಿಸಿ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವ ಈ ಮನರೇಗಾ ಯೋಜನೆ ಮುಂದುವರೆಸಿ ಜಿ ರಾಮ್ಜಿ ಕಾಯ್ದೆ ವಾಪಸ್ ಪಡೆಯಲು ಸಭೆಯಲ್ಲಿ ಚರ್ಚೆಯನ್ನು ಮಾಡಿದರು. ಇನ್ನು ಕಾರ್ಯಕರ್ತರಿಗೆ ಸಂಘಟನೆಯ ಶಕ್ತಿ ಮತ್ತು ಒಗ್ಗಟ್ಟಿನ ಮಹತ್ವವನ್ನು ಒತ್ತಿ ಹೇಳಿ ಮುಂದಿನ ಪ್ರತಿಭಟನೆಯ ಯಶಸ್ಸಿಗೆ ಬಲಿಷ್ಠ ಮಾರ್ಗದರ್ಶನವನ್ನು ನೀಡಿದರು. ಕಾರ್ಯಕರ್ತರು ಸಭೆಯ ಬಳಿಕ ತಮ್ಮ ಸ್ಥಳೀಯ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಯೋಜನೆಗಳನ್ನು ಸಂಯೋಜಿಸಿ ಪ್ರತಿಭಟನೆಯ ಪೂರ್ಣ ತಯಾರಿಯನ್ನ ನಡೆಸಲು ಸಭೆಯಲ್ಲಿ ಮುಖಂಡರಿಗೆ ತಿಳಿಸಿದರು. ರಾಜ್ಯಕ್ಕೆ 25,030 ಆಗ ಆಮೇಲೆ ಆಕ್ಷನ್ ಪ್ಲಾನ್ ಏನ್ ಮಾಡಿದ್ರೆ ಅಷ್ಟನ್ನು ಕೊಡುವಂತ ವ್ಯವಸ್ಥೆ ಇದು. ಆಕ್ಷನ್ ಪ್ಲಾನ್ ಪಂಚಾಯತಿ ಏನ್ ಮಾಡಿದ್ರೆ ಅಷ್ಟನ್ನು ಕೊಡ್ತಾರೆ. ಅಂದ್ರೆ ಪ್ರಯಾರಿಟಿ ಗ್ರಾಮಾಭಿವೃದ್ಧಿಗೆ ಗ್ರಾಮೀಣ ಅಭಿವೃದ್ಧಿಯಾಗಿದೆ, ರಸ್ತೆ ಆಗಬೇಕು, ರಸ್ತೆ ಆಗಬೇಕು, ಕೆಲಸ ಮಾಡಬೇಕು, ಇದೇ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ರಾಜಣ್ಣರವರು ಮಾತನಾಡಿದರು. ಈಗಾಗಲೇ ಚಿಕ್ಕಬಳ್ಳಾಪುರದವರು ಕೂಡ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯವರು ಕೂಡ ಅಲ್ಲಿಂದ ಕೂಡ ಹೋಗ್ಬೇಕಾಗಿರೋದು. ಯಾಕಂದ್ರೆ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಒಂದೊಂದು ಕಡೆ ಮಾಡ್ಬೇಕಂತ ಹೇಳಿ ಈಗಾಗಲೇ ಎಐಸಿಸಿಯಿಂದ ಆದೇಶ ಬಂದಿರೋದ್ರ ಮೇರೆಗೆ ಕೆಪಿಸಿಸಿಯವರು ಕೊಟ್ಟಿರ್ತಕ್ಕಂಥ ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಪಾರ್ಲಿಮೆಂಟ್ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಈಗ ಮಂತ್ರಿಗಳ ಕಾರ್ಯಕ್ರಮ ನಿನ್ನೆ ನಮ್ಮ ಮಂತ್ರಿಗಳು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಜಾರಿ ತಂದರು. ಕಾರ್ಯಕ್ರಮವನ್ನು ಜಾರಿ ತಂದ ಮೇಲೆ ಇಡೀ ರಾಜ್ಯದಲ್ಲಿ ಕೂಡ ಒಳ್ಳೆ ಕೆಲಸಗಳಾಗಿದೆ. ಬಯಪ ಅಧ್ಯಕ್ಷರಾದಂತಹ ವಿ ಶಾಂತಕುಮಾರ್ ಅವರು ಮಾತನಾಡಿದರು. ಸಮಾವೇಶ ನಾವು ಮಾಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ. ಅದಕ್ಕೆ ತಾವು ಜನಗಳು ಕರ್ಕೊಂಡ್ಬರ್ಬೇಕು, ತುಂಬ ಜನ ಬರಬೇಕು. ನಿಮ್ಗೇನು ಬಸ್ಸು ಮತ್ತು ಬೇರೆ ಬೇರೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ಜನ ಚೆನ್ನಾಗಿ ಕರ್ಕೊಂಡ್ಬರ್ಬೇಕು. ಇವಾಗ ನಾವು ಸಮಾವೇಶ ನಾವು ಭಾಗವಹಿಸಿ ಜಯಗಳಿಸಬೇಕಂತ ತಮ್ಮಲ್ಲಿ. ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಸದಸ್ಯ ಮುದುಗುರ್ಕಿ ನಾರಾಯಣಸ್ವಾಮಿರವರು ಸಹ ಮಾತನಾಡಿದರು. ರಾಜಕೀಯದಲ್ಲಿ ಅವರು ಶಿಷ್ಟಾಗಿ ತಯಾರು ಮಂತ್ರಿಗಳನ್ನ ಎಂಪ್ಲಿಮೆಂಟ್ ಮಾಡೇವು. ಅಷ್ಟು ಸಾಮರ್ಥ್ಯ ಇರುವ ನಾಯಕರು ಇವತ್ತು ಏನಂದ್ರೆ ನಮ್ಮ ತಾಲೂಕಿನಲ್ಲಿ ಸ್ವಲ್ಪ ಪಕ್ಷ ಸ್ವಲ್ಪ ಬಲಪಡಿಸಬೇಕಂತೆ, ಇನ್ನೇನಿಲ್ಲ. ಎಲ್ಲ ಕರೆಕ್ಟ್ ಆಗೈತೆ. ಕೆಲಸಗಳು ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ. 50 ವರ್ಷದಿಂದ ಆಗಿರುವಂತ ಕೆಲಸಗಳಾಗ್ತಾ ಇದೆ. ನಮ್ಮ ದೇವನಹಳ್ಳಿ ರಸ್ತೆ ಅಂದ್ರೆ ಬಹಳ ಸಂತೋಷ ಆಗ್ತೈತೆ. ವಿಜಯಪುರ ರಸ್ತೆ ಆಗ್ಬೋದು, ಗ್ರಾಮೀಣ ಭಾಗದಲ್ಲಿ ಅಲ್ಲಲ್ಲಿ ಕಾಂಕ್ರೀಟ್ ರಸ್ತೆಗಳಾಗ್ಬೋದು, ಜನಸಾಮಾನ್ಯರಿಗೆ ಅದೇ ರೀತಿಯಾಗಿ ನಮ್ಮ SC STಗಳಿಗೆ ಸಾಕಷ್ಟು ಸುಮಾರು ಇದುವರೆಗೆ ಒಂದು 100 ಬೋರ್ವೆಲ್ಲು ಹಾಕಿಸಿ ಇವತ್ತು ಈ ಬೀಸಲು ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಎಲ್ಲಾ ಕೆಲಸ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಪಕ್ಷದಲ್ಲಿ ಕೆಲವು ಜನ ಮುಖಂಡರು, ಕೆಲವರು ಏನೋ ಮನಸ್ತಾಪಗಳು ಇಟ್ಕೊಂಡು ಅನೇಕ ಜನ ಮುಖಂಡರು ಸಭೆಗಳು ಬರ್ತಾ ಇಲ್ಲ. ಆದಷ್ಟು ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಮುಖಂಡರಾಗಿರ್ಬೋದು, ಸಚಿವರು ಎಲ್ಲ ಸೇರ್ಕೊಂಡು ನೀವು ಏನ್ ಮಾಡಿ ಟೀಮ್ ಮಾಡ್ಕೊಂಡು ಯಾರು ಈ ಸಭೆಗಳು ಬರ್ತಾ ಇಲ್ಲ, ಯಾರು ಮೀಟಿಂಗ್ ಬರ್ತಾ ಇಲ್ಲ, ಅವ್ರನ್ನ ನೀವು ಅವ್ರ ಮನೆಗೆ ಹೋಗಿ ಮನವೊಲಿಸಿ ಮಾಡಬೇಕು. ಕಾರಣ ಏನು? ಮುಂದೆ ಜಿಲ್ಲಾ ಪಂಚಾಯತಿ ಬರ್ತದೆ, ತಾಲೂಕು ಪಂಚಾಯತಿ ಬರ್ತದೆ, ಗ್ರಾಮ ಪಂಚಾಯತಿ ಬರ್ತದೆ,
ಸೃಷ್ಟಿ ಮಾಡಿರ್ತದೆ. ಆದ್ರಿಂದ ನೀವು ಎಚ್ಚರಿಸಬೇಕು. ಹೇಳಿದ್ರೆ ಸುಲಭ ಅಲ್ಲ. ನಾವು ಪಂಚ ಗ್ಯಾರಂಟಿಗಳು ಕೊಟ್ಟಿದ್ರೆ ನಾವು ಯಾಕೆ ಪಾರ್ಲಿಮೆಂಟ್ ಅಲ್ಲಿ ಇದಾಗ್ತಾ ಇತ್ತು. ಇದನ್ನೆಲ್ಲ ಆದ್ರೂ ಕೂಡ ಸ್ಥಳೀಯದಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಮೊದಲು ನಾವು ಸರಿಪಡಿಸಿ ಪಕ್ಷ ಬಲವರ್ತನೆ ಮಾಡಬೇಕು. ಅದೇ ರೀತಿಯಲ್ಲಿ ನಮ್ಮ ಮಹಿಳಾ ಹೆಣ್ಮಕ್ಳು ಕೂಡ ನಮ್ಮ ವಿಧಾನಸಭೆ ಕ್ಷೇತ್ರದಾಗ ಹೆಣ್ಮಕ್ಳು ಕೂಡ ನೀವು ಯಾರು ಇಬ್ಬರು 3 ಜನ ಈ ಪಾರ್ಟಿಗೆ ಮಹಿಳಾಧ್ಯಕ್ಷರಿದ್ರೆ ಅವರು ಕೂಡ ಅಲಕ್ಟ್ ಆಗ್ಬೇಕು. ನಿಮ್ದೊಂದು ಗುಂಪುಗಳು ಕಟ್ಟಬೇಕು. ಈಗ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ನಮ್ಮ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಿಲ್ಲ. ನಮ್ಮ ಇವರು ನಮ್ಮ ನಾಗೇಶ್ ಅವರು ಸ್ಟೇಟ್ ಕೊಟ್ಟೋಗಿದ್ದಾರೆ. ಎಲ್ಲ ಚೆನ್ನಾಗಿ ಐತೆ. ಪಕ್ಷ ಸಂಘಟನೆ ಒಂದೇ ಸ್ವಲ್ಪ ಇದಾಗಿರೋದು. ಅದರಿಂದ ಸ್ವಲ್ಪ ಇನ್ನು ಸರಿಪಡಿಸಿದ್ರೆ ನಮ್ಮ ತಾಲೂಕು ಮುಂದಿನ ದಿನಗಳಲ್ಲಿ ಒಳ್ಳೆ ಅನುಕೂಲ ಆಗುತ್ತಾ. ಎಲ್ಲ ಕಡೆ ನಾವು ಗೆಲ್ಬಹುದು, ಏನು ತೊಂದರೆ ಇಲ್ಲ, ಗೆಲ್ತೀವಿ. ಇದನ್ನ ಮೊದಲು ಈ ಮನುಷ್ಯರು ಸರಿಪಡಿಸಿದ್ರೆ ಎಲ್ಲ ಸರಿಯಾಗ್ತದೆ. ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಣ್ಣಿಟ್ಟಿದ್ದಾರೆ ಅಂದ್ರೆ ಅದು ಕನಕಪುರದ ಮೇಲೆ. ಇದು ನಿಮ್ಗೊಂದು ಗಮನದಲ್ಲಿ ಇರಲಿ. ನಿನ್ನೆ ಮಾತನಾಡಿದ ಮೊನ್ನೆ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ರು, ಇಡೀ ದೇಶದಲ್ಲೇ ಅತಿ ಹೆಚ್ಚು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಜಾಸ್ತಿ ದುಡ್ಡನ್ನು ಬಳಸಿಕೊಂಡು ಬೇಕಾದಷ್ಟು ಕೊಟ್ಟಿಗೆಗಳನ್ನು ಕಟ್ಟಿ, ಬೇಕಾದಷ್ಟು ಚೆಕ್ ಡ್ಯಾಮ್ಗಳನ್ನ ಕಟ್ಟಿ, ಬೇಕಾದಷ್ಟು ದೊಡ್ಡ ದೊಡ್ಡ ರಾಜಕಾಲುವೆಗಳನ್ನು ಅಭಿವೃದ್ಧಿಪಡಿಸಿದಂತ ಏಕೈಕ ಈ ಒಂದು ರಾಜ್ಯದಲ್ಲಿ ಇದೆಯಾ, ಒಂದು ತಾಲೂಕು ಇದೆ ಅಂದ್ರೆ ಅದು ಕನಕಪುರ ತಾಲೂಕು. ಹಂಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಇರತಕ್ಕಂಥದ್ದನ್ನ ಇದನ್ನೇನಾದ್ರೂ ಮಾಡಿ ಬದಲಾವಣೆ ಮಾಡಬೇಕು. ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ ಮಾನ್ಯ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗಿಬೇಕು ಅಂತ ಹೇಳಿ ಇವತ್ತು ಮನ್ರೇಗಾವನ್ನ ತೆಗೆದು ಅವ್ರದೇ ಆದಂತ ಏನೋ ಶ್ರೀರಾಮ ಜಯರಾಮ ಹೆಸರು ಇಟ್ಕೊಂಡಿದ್ದಾರೆ. ಅದು ನಮ್ಗೆ ಗೊತ್ತಿಲ್ಲ. ರಾಮ್ಜಿ ಅಂತ ಹೆಸರು ಇಟ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟಿದ್ರು. ಅವ್ರು ಅದನ್ನ ಇಟ್ಬಿಟ್ರೆ ಅದೇನು ಹೊಸದಾಗಿ ಏನು ಬದಲಾವಣೆಗೆ ಏನು ಆಗೋದಿಲ್ಲ. ಆದ್ರೆ ಅವ್ರು ಯಾವ ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ, ಕಲ್ಕತ್ತಾ ಕಾಂಗ್ರೆಸ್ ಇದ್ದಂತ ಸಂದರ್ಭದಲ್ಲಿ ಕೂಡ ಮಾನ್ಯ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಈ ದೇಶಕ್ಕೆ ಸ್ವತಂತ್ರ ಕಾರಣವನ್ನು ಕೊಟ್ಟರು. ಅವ್ರ ಹೆಸರನ್ನು ಇಟ್ಕೊಂಡು ಇವತ್ತು ಮನ್ರೇಗಾ ಒಂದು ಕಾರ್ಯಕ್ರಮಗಳು ಬಹಳ ಪೂರ್ವಕವಾಗಿ ನಡೀತಾ ಇದೆ. ಇದನ್ನೇನಾದ್ರೂ ಮಾಡಲು ಹರಿಸಬೇಕು ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ಮಾನ್ಯ ಮೋದಿ ಸಾಹೇಬರು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ತಾವೆಲ್ಲರೂ ವಿರೋಧ ಮಾಡೋದು ಒಂದೇ ಅಲ್ಲದೆ ಕೂಡ ಮೊನ್ನೆ ಜನವರಿ 25ನೇ ತಾರೀಕು ಇವತ್ತು ನಮ್ಮಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆಯಲಿಕ್ಕೆ ಮಾನ್ಯ ಸಚಿವರು ಮತ್ತೆ ಸರ್ಕಾರದ ಎಲ್ಲ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಒಂದು ವಿಶೇಷ ಸಭೆಯನ್ನು ಕರೆದು ನೀವು ರೆಗ್ಯುಲೇಷನ್ ಮಾಡಬೇಕು ಲಾಸ್ಟ್ ಮಂತಲ್ಲಿ. ಆ ರೆಗ್ಯುಲೇಷನ್ ಮಾಡಿ ನೀವು ಇದನ್ನು ವಿರೋಧ ಮಾಡಬೇಕು. ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಸದಸ್ಯರು ಎಲ್ಲರೂ ವಿರೋಧ ಮಾಡಬೇಕು ಅಂದಾಗ ನಾವು ಕೂಡ ವಿರೋಧ ಮಾಡಿ ಅದು ರೆಗ್ಯುಲೇಷನ್ ಮಾಡಿ ಸರ್ಕಾರಕ್ಕೂ ಕೂಡ ಜಿಲ್ಲಾ ಪಂಚಾಯತ್ ಮುಖಾಂತರ ಗೊತ್ತಾಕಿದ್ದೇವೆ ನಾವು. ಆದ್ರೆ ನಾವು ಇಷ್ಟಿಗೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲ ಮುಖಂಡರು ನಮ್ಮ ಇಲ್ಲಿ ಬ್ಲಾಕ್ ಅಧ್ಯಕ್ಷರು ಕೊಟ್ಟಂತ ಇನ್ಸ್ಟ್ರಕ್ಷನ್ ನಲ್ಲಿ ನಾವು ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಬಹಳ ಬೃಹತ್ಪಟ್ಟಿಯನ್ನು ನಡೀಬೇಕು. ನಮ್ಮ ತಾಲೂಕಿನ ಅತಿ ಹೆಚ್ಚು ಜನ ಹೋಗ್ಬೇಕು. ಚಿಕ್ಕಬಳ್ಳಾಪುರ ಬಹಳ ಹತ್ರ ನಮ್ಮ ಜನ ನಮ್ಮ ತಾಲೂಕು ಹತ್ರವಾಗಿರೋದ್ರಿಂದ ನಾವು ವಾಲಂಟರಿಯಾಗಿ ಇದನ್ನ ನಾವೆಲ್ಲರೂ ಬಂದು ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಸಚಿವರನ್ನ ಕೈ ಬಲಪಡಿಸಬೇಕು. ಈ ಒಂದು ಮನ್ರೇಗಾ ಕಾರ್ಯಕ್ರಮವನ್ನ ನಾವು ಮುಂದೆ ನಾವು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸಿಆರ್ ಗೌಡ, ಬಯಪ ನಿರ್ದೇಶಕರಾದಂತಹ ಪ್ರಸನ್ನ ಕುಮಾರ್ ಹಾಗೂ ಮಂಜುನಾಥ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಕೆಸಿ ಮಂಜುನಾಥ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಹಾಗೂ ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀ ಜಗನ್ನಾಥ್, ವಿಜಯಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂತಹ ಎಂ ಸತೀಶ್ ಕುಮಾರ್, ವಿಜಯಪುರ ಕಾಂಗ್ರೆಸ್ ಮುಖಂಡರುಗಳಾದಂತಹ ವಿಎಂ ನಾಗರಾಜು, ಕೋಕಲ ಮಂಜುನಾಥ್, ಭುವನಹಳ್ಳಿ ಮುನಿರಾಜು, ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್, ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಮಹಿಳಾ ಘಟಕ ಉಪಸ್ಥಿತರಿದ್ದರು. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.